ಇಲ್ಲಿ ಆಗಮಿಸಿರುವಂತ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ಕೂಡ ಸ್ವಾಗತಿಸಿ ಬಹುಶಃ 41ನೇ ಗುರುವಂದನಾ ಕಾರ್ಯಕ್ರಮ ಬಹಳ ವಿಶೇಷವಾಗಿರುವಂತಹ ಕಾರ್ಯಕ್ರಮ. ಮೊದಲನೇದಾಗಿ ಏನು ವಿಶೇಷ ಅಂತಂದ್ರೆ ಬಹುಶಃ ಕೇವಲ ಕಲಬುರಗಿ ಜಿಲ್ಲೆಯಲ್ಲ, ಯಾದಗಿರಿ, ಬೀದರ್, ರಾಯಚೂರು, ಬಿಜಾಪುರ, ಉತ್ತರ ಕರ್ನಾಟಕ ಮತ್ತು ಕರ್ನಾಟಕ ಅಷ್ಟೇ ಅಲ್ಲ, ಅಖಂಡ ಭಾರತ ದೇಶ ನೋಡುವಂತ ಕಾರ್ಯಕ್ರಮ ಇದು. ಕಾರಣ ಏನು ಅಂತಂದ್ರೆ ಇಲ್ಲಿಯ ಪರ್ಯಂತರವಾಗಿ ಪರಮ ಪೂಜ್ಯರ ದೂರದೃಷ್ಟಿ ಎಂತದ್ದು ಅಂತಂದ್ರೆ ಈ 41ನೆಯ ಗುರುವಂದನಾ ಕಾರ್ಯಕ್ರಮದೊಳಗೆ ಇಲ್ಲಿಯ ಪರ್ಯಂತರವಾಗಿ ಎಲ್ಲಾ ಗುರುವಂದನದೊಳಗೆ ಏನೇನು ಸಂಕಲ್ಪ ಮಾಡ್ಕೊಂಡು ಬಂದಿದ್ರು ಎಲ್ಲಾ ಸಂಕಲ್ಪಗಳು ಕೂಡ ಈಡೇರುವಂತ ಗುರುವಂದನ ಅಂತಂದ್ರೆ ಅದು 41ನೇ ಗುರುವಂದನಾ ಕಾರ್ಯಕ್ರಮ. ಅದು ಯಾವ ರೀತಿ ಅಂತಂದ್ರೆ ಸರಿಸುಮಾರು 300 ಮಕ್ಕಳು ಈಗಾಗಲೇ ಶ್ರೀಮಠದೊಳಗೆ ಉಚಿತವಾಗಿರುವಂತ ಶಿಕ್ಷಣ, ಬಹಳ ಸ್ಪಷ್ಟವಾಗಿ ಹೇಳಬಲ್ಲೆ, ಲಕ್ಷ ಕೊಟ್ಟರು ಡೊನೇಷನ್, ಲಕ್ಷ ಕೊಟ್ಟರು ಕೂಡ ಇಂಥ ಶಿಕ್ಷಣ ವ್ಯವಸ್ಥೆಯನ್ನ ನಾವು ನೋಡಕ್ ಸಾಧ್ಯ ಇಲ್ಲ. ವಸತಿ ವ್ಯವಸ್ಥೆ ನೋಡಕ್ ಸಾಧ್ಯ ಇಲ್ಲ, ಪ್ರಸಾದ ನಿಲಯ ನೋಡಕ್ ಸಾಧ್ಯ ಇಲ್ಲ. ಅಷ್ಟು ಭವ್ಯವಾಗಿ ಪರಮ ಪೂಜ್ಯರು ಜಿಡ್ಗಾ ಮಹಾಮಠದೊಳಗೆ ನಿರ್ಮಿಸಿರುವಂತದ್ದು. ಮತ್ತು ಈ ಪರಿಸರ ಏನಿದೆ, ಸಿದ್ದರಾಮ ಶಿವಯೋಗಿಗಳ ಒಂದು ಅದ್ಭುತವಾಗಿರುವಂತಹ ಗದ್ದಿಗೆಯ ಪರಿಸರ ಏನಿದೆ, ಬಹುಶಃ ಬಹಳಷ್ಟು ಕೇವಲ ರಾಜ್ಯ ರಾಷ್ಟ್ರದವರು ಅಷ್ಟೇ ನೋಡುವಂಗಾಗಿಲ್ಲ, ಹೊರತಾಗಿ ಹೊರದೇಶದ ಪ್ರಜೆಗಳು ಕೂಡ, ವಿದೇಶಿಗರು ಕೂಡ ಇಲ್ಲಿ ಕೇವಲ ಕೆಲವೇ ದಿನದೊಳಗ ಇಲ್ಲಿ ಬಂದು ಆ ಸುಂದರವಾಗಿರುವಂತದನ್ನ ಸವಿದಿ, ವಾತಾವರಣವನ್ನ ಸವಿದಿ, ಬಹುಶಃ ಜಗತ್ತಿನ ತುಂಬೆನೂ ಕೂಡ ಈ ಸುಂದರವಾಗಿರುವಂತಹ ಪರಂಪರೆಯ ಭಾರತ ದೇಶದ ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಹೆಮ್ಮೆಯನ್ನ ಪಡುವಂತ ಸಂಗತಿ ಜಿಡ್ಗಾ ಮಹಾಮಠದೊಳಗೆ ನಿರ್ಮಾಣಗೊಂಡಿದೆ. ಈ ಕಾರ್ಯಕ್ರಮದೊಳಗೆ ವಿಶೇಷ ನಡೆಯುವಂಥದ್ದು ವರ್ಷ ನಡೆಯುವಂಥದ್ದು ಏನು ಅಂತಂದ್ರೆ ಅಲ್ಲಿ ಅನಾಥಾಶ್ರಮಗಳಿರಬಹುದು ಅಥವಾ ಅಂಧ ಮಕ್ಕಳ ಆಶ್ರಮಗಳಿರಬಹುದು ಮತ್ತು ವೃದ್ಧಾಶ್ರಮಗಳಿರಬಹುದು, ಎಲ್ಲಾ ಕಡೆನೂ ಕೂಡ ಕೇವಲ ಕಲಬುರಗಿ, ಆಳಂದ್, ಉತ್ತರ ಕರ್ನಾಟಕ ಅಲ್ಲದೇನೆ ಬೆಂಗಳೂರು ಹಿಡ್ಕೊಂಡು ಮುಧೋಳ, ಮಾಲಿಂಗ್ಪುರು, ಬಿಜಾಪುರ, ಇಲ್ಲೆಲ್ಲಾ ಕಡೆನೂ ಕೂಡ ಅತಿಣಿ, ಬೆಳಗಾವ್, ಎಲ್ಲಾ ಕಡೆನೂ ಕೂಡ ಬೀದರ್ ಆಗಿರ್ಬೋದು, ಬಸವ ಕಲ್ಯಾಣ ಆಗಿರ್ಬೋದು, ಹುಮ್ನಾಬಾದ್ ಆಗಿರ್ಬೋದು, ಎಲ್ಲಾ ಕಡೆನೂ ಕೂಡ ಆಶ್ರಮಗಳಿಗೆ ಶ್ರೀಮಠದ ಭಕ್ತರು, ಅಲ್ಲೆಲ್ಲಿಯ ಭಕ್ತರು ಬಹುಶಃ ಎಲ್ಲ ಕೂಡ ಹೋಗಿ ಭೇಟಿಯಾಗಿ ಅವರಿಗೆ ಪ್ರಸಾದ, ಹಣ್ಣು, ವಸ್ತ್ರ, ಅನೇಕ ರೀತಿಯಾಗಿರುವಂತ ಸಲಕರಣೆಗಳನ್ನ ಬಹುಶಃ ನೀಡುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಈ ವರ್ಷ ವಿಶೇಷತೆ ಏನು ಅಂತಂದ್ರೆ ಬಹುಶಃ ಈ ಸುಂದರವಾಗಿರುವಂತ ಪರಿಸರದ ಮಧ್ಯದೊಳಗೆ ದೇಶದ ಭಾವೈಕ್ಯತೆಯನ್ನ ಜಗತ್ತಿಗೆ ಮೂಡಿಸ್ಬೇಕು, ಭಾರತ ದೇಶಕ್ಕೆ ಮೂಡಿಸ್ಬೇಕು ಅನ್ನುವಂತ ಕಾರಣಕ್ಕಾಗಿ. ಯಾಕಂದ್ರೆ 5 ರಾಜ್ಯದಿಂದ ಬರುವಂತ ಭಕ್ತರಿಗೆ ಒಂದೇ ಸಂದೇಶ ಕೊಡಬೇಕು. ಅದು ಯಾವ ಸಂದೇಶ ಅಂತಂದ್ರೆ ಭಾವೈಕ್ಯತೆಯ ಸಂತನ ಗುರುವಂದನದ ಕಾರ್ಯಕ್ರಮ, ಭಾರತದ ಬಾವುಟಕ್ಕೆ ಸಮರ್ಪಣ ಅನ್ನುವಂತ ಕಾರ್ಯಕ್ರಮವನ್ನ ಈಗಾಗಲೇ ಆಯೋಜನೆ ಮಾಡಿದೆ. ಈ ಕಾರ್ಯಕ್ರಮದೊಳಗೆ ಈ ಜಿಲ್ಲೆಯ ಬಹಳ ಪ್ರತಿಷ್ಠಿತ ಮಠಾಧೀಶರುಗಳು ಕೂಡ ಸರಿಸುಮಾರು ಒಂದು 20 ಜನ ಮಠಾಧೀಶರು ಈ ಕಾರ್ಯಕ್ರಮದೊಳಗೆ ಭಾಗಿಯಾಗಲಿದ್ದು, ಬಹುಶಃ ಅವರೆಲ್ಲರಿಗೂ ಕೂಡ ಪೂಜ್ಯ ಗುರುಗಳ ನೇತೃತ್ವದೊಳಗೆ ಅವರೆಲ್ಲರಿಗೂ ಕೂಡ 18 ತಂಡಗಳಿಂದ, ಬಹುಶಃ ಬಹಳ ವಿಶೇಷವಾಗಿರುವಂತಹ ತಂಡಗಳು, 18 ತಂಡಗಳಿಂದ ಭಾರತ ಮಾತೆಯ ಧ್ವಜಕ್ಕೆ ಮತ್ತು ಪರಮ ಪೂಜ್ಯರಿಗೆ ಗೌರವ ಸಮರ್ಪಿಸುವಂತದ್ದು ಇದು ಬಹಳ ವಿಶೇಷ ಮತ್ತು ಆಕರ್ಷಣೀಯ ಕಾರ್ಯಕ್ರಮ. 1ನೇ ತಾರೀಕು ಬೆಳಗ್ಗೆ 9:50 ಗಂಟೆಗೆ ನಿಗದಿತವಾಗಿರುವಂತದ್ದು ತಮ್ಮೆಲ್ಲರಿಗೂ ಕೂಡ ತಿಳಿಸಕ್ಕೆ ಇಚ್ಛಾ ಪಡ್ತೇನೆ. ವಿಶೇಷವಾಗಿ ಸಾಯಂಕಾಲ 1ನೇ ತಾರೀಕೆ ಸಾಯಂಕಾಲ 7 ಗಂಟೆಗೆ ಬಹಳ ವಿಶೇಷವಾಗಿರುವಂತಹ ಗಾಯಕರು, ಹೆಸರಾಂತ ಕಲಾವಿದರಾಗಿರುವಂತಹ ಅನಿರುದ್ಧ ಶಾಸ್ತ್ರಿ ಮತ್ತು ಹಾಗೂ ಶ್ರೀಮತಿ ಅಖಿಲಾ ಪಜಿಮಣ್ಣು ಅವರು ತಂಡದಿಂದ ಬಹಳ ವಿಶೇಷವಾಗಿರುವಂತಹ ಸಂಗೀತೋತ್ಸವ